ಹೇಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಮನುಕುಲವನ್ನ ಬದಲಿಸಿದ ಅದ್ಭುತ ಸಂದೇಶ. ಇಂದಿಗೂ ನೊಂದ, ಬೆಂದ, ಸೋತ, ಸಂಕಷ್ಟಕ್ಕೆ ಸಿಲುಕಿದ ಸಾವಿರಾರು ಲಕ್ಷಾಂತರ ಜನರ ಅಂತಃ ಸ್ಫೂರ್ತಿಯನ್ನ ಜಾಗೃತಗೊಳಿಸುತ್ತಿರುವ ಅಪಾರ ಸಾಮರ್ಥ್ಯದ ವಿದ್ಯುತ್ ಶಕ್ತಿಯ ಸಾಲುಗಳಿವು. ಸ್ವಾಮಿ ವಿವೇಕಾನಂದರ ಇಂತಹ ನೂರಾರು ಸಂದೇಶಗಳು ಇಂದಿಗೂ ಭಾರತೀಯ ನವ ಯುವ ಸಮೂಹಕ್ಕೆ ಶಕ್ತಿ ತುಂಬುತ್ತಿವೆ. ಭಾರತೀಯರ ಆಂತರ್ಯದ ಒಳಹೊಕ್ಕು ಜಾಗೃತಿಯ ಕ್ರಾಂತಿಯ ಕಹಳೆಯನ್ನೇ ಮೊಳಗಿಸುತ್ತಿವೆ. ಆ ಪರಮೇಶ್ವರನ ಕೃಪೆಯಿಂದ ವೀರೇಶ್ವರರಾಗಿ ಹುಟ್ಟಿ ವಿವೇಕಾನಂದರಾಗಿ ಈ ಭಾರತದಲ್ಲಿ ಅವರು ಇಟ್ಟ ಪ್ರತಿ ಹೆಜ್ಜೆಯೂ ಒಂದು ಮೈಲಿಗಲ್ಲು. ಅವರ ಬದುಕಿನಲ್ಲಿ ಎದುರಾದ ತಿರುವುಗಳು ಯಾವ ಭೂಕಂಪ, ಸುನಾಮಿಗಳಿಗೇನು ಕಮ್ಮಿಯಿಲ್ಲ. ಆದರೂ ಬೋರ್ಗರೆಯುತ್ತಾ ಅಬ್ಬರಿಸಿ ಬೊಬ್ಬಿರಿಯುವ ಈ ಸಂಸಾರವೆಂಬ ಭವಸಾಗರದಲ್ಲಿ ವಿರುದ್ಧವಾಗಿ ಈಜಿ ಸ್ವಾಮೀಜಿ ದಡ ಸೇರಿದ ಜೊತೆಗೆ ತಮ್ಮನ್ನ ನಂಬಿದವರನ್ನು ದಡ ಸೇರಿಸಿದ ರೀತಿ ಇದೆಯಲ್ಲ, ಇದು ವಿವೇಕಾನಂದರಿಗೆ ಮಾತ್ರ ಸಾಧ್ಯ. ಅವರು ಸಂಕಷ್ಟಗಳನ್ನು ನಿಭಾಯಿಸಿದ ರೀತಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ. ನೂರಾರು ಜೀವಿಗಳನ್ನ ನುಂಗಿ ನುಣಿದಿರುವ ಈ ಜೀವನ ಚಕ್ರವ್ಯೂಹವನ್ನ ಸದೃಢವಾಗಿ ಭೇದಿಸುವ ಅಸ್ತ್ರಗಳನ್ನ ಈ ಆಧುನಿಕತೆಯೆಡೆಗೆ ಸಾಗುತ್ತಿರುವ ಜಗತ್ತಿಗೆ ಪರಿಚಯಿಸಿದವರೇ ಸ್ವಾಮೀಜಿಯವರು. ಬದುಕಿನ ಭವಸಾಗರದ ಕಡೆಗೆ ಇರುವ ಅಭಯದ ಕರೆಯನ್ನ ಸೇರೋದು ಹೇಗೆ ಅನ್ನೋ ಮಹಾ ರಹಸ್ಯದ ಜೀವ ರಸಾಯನದ ಸವಿ ಉಣಬಡಿಸಿದ ಶಕ್ತಿ ಸಂಜಾತ. ಭರತ ಭೂಮಿಯನ್ನ ಹಾವಾಡಿಗರ ದೇಶ ಅಂತ ಜರಿಯುತ್ತಿದ್ದ ಜಗತ್ತನ್ನ ಮತ್ತೆ ಭಾರತದ ಭವ್ಯ ಜ್ಞಾನ ಪರಂಪರೆಗೆ ಸಾಷ್ಟಾಂಗವಾಗಿ ಶಿರಬಾಗುವಂತೆ ಮಾಡಿದ ಭಾರತಾಂಬೆಯ ಮುಕುಟಮಣಿ. ಸದಾ ಸಮಾಜದ ಒಳಿತಿಗಾಗಿ ದುಡಿವ ವೀರ ಸನ್ಯಾಸಿ. ಮನುಜಕುಲ ಉದ್ಧಾರವಾಗಲಿ ಅನ್ನೋ ಅವರ ವಿಶ್ವಾನುಕಂಪದ ಪರಿಚಯ ಮಾಡಿಕೊಳ್ಳೋದೇ ಒಂದು ರಸದೂಟ. ಭಾರತದ ಪುನರುತ್ಥಾನಯಾನದ ಪ್ರಥಮ ಮುಹೂರ್ತದಲ್ಲಿ ಸ್ವಾಮಿ ವಿವೇಕಾನಂದರ ಪಾಂಚಜನ್ಯ ಸದೃಶವಾದ ಧೀರ ಮತ್ತು ಶಕ್ತಿ ಸಂಚಾರಕ ಸಿದ್ಧವಾಣಿ ಕೆಲಸ ಮಾಡಿದ್ದು ಹೇಗೆ ಗೊತ್ತಾ? ವ್ಯಕ್ತಿಗಳಲ್ಲಿ ರಾಷ್ಟ್ರ ಸುತ್ತಕೊಂಡೇ ಸೂಕ್ತವಾಗಿದ್ದ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಹೇಗೆ ಕಾರ್ಯಶೀಲರನ್ನಾಗಿ ಮಾಡಿದರು ಅನ್ನೋದನ್ನ ನೀವು ತಿಳಿಯಬೇಕಾದರೆ ಅವರ ಜೀವನ ಚರಿತ್ರೆಯ ಮುಂದೆ ಧ್ಯಾನಸ್ಥರಾಗಬೇಕು. ಅವರ ಕೃತಿಗಳ ಅಧ್ಯಯನವೇ ನಮ್ಮ ತಪಸ್ಸಾಗಬೇಕು. ಅವರ ಸಾಧನೆಗಳು ಈ ಹಿಂದೆ ಆಗಿ ಹೋದ ಐತಿಹಾಸಿಕ ವಿಷಯವಷ್ಟೇ ಅಲ್ಲ, ಇವತ್ತಿಗೂ ಜೀವಂತವಾಗಿ ಸಶಕ್ತವಾಗಿ ಕೋಟ್ಯಂತರ ಹೃದಯಗಳನ್ನ ಉದ್ದೀಪಿಸುತ್ತಿರುವ ಟಾಣಿಕದು. ಮುಂದೆ ಹುಟ್ಟಿ ಬರುವ ಅಸಂಖ್ಯ ಜೀವಿಗಳಿಗೆ ಮಾರ್ಗದರ್ಶಿಸುವ ದಾರಿದೀಪ. ಅವರ ಪ್ರಶಂಸೆ, ಗೌರವ, ಆರಾಧನೆಗಳು ಭಜನೆಯಾಗಿ ಸರ್ವಕಾಲಕ್ಕೂ ಸರ್ವಲೋಕದಲ್ಲೂ ಪೂಜ್ಯನೀಯವಾಗಿ ಸಂಚರಿಸುವುದರಲ್ಲಿ ಸಂದೇಹವೇ ಇಲ್ಲ. ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೇನೆ ಒಂದು ಮಹಾತಪಸ್ಸು. ಅದು ಮಾನವನ ಚಿತ್ತ ಶುದ್ಧಿಯ ಮಹಾಯಜ್ಞ. ಸ್ವಾಮಿ ವಿವೇಕಾನಂದರು ಈ ಧರೆಗೆ ಇಳಿದು ಬರುವಾಗಲೇ ಒಂದು ಮಹತ್ತಾದ ತಪಶಕ್ತಿಯನ್ನ ತಂದಿದ್ರು. ಆದರೆ ಅವರಲ್ಲಿದ್ದ ಆ ಶಕ್ತಿ ಇಲ್ಲಿ ಬೇಗ ವಿಕಾಸವಾಗಬೇಕಾದರೆ ಅದಕ್ಕೆ ಯೋಗ್ಯ ವಾತಾವರಣ ಬೇಕಾಗಿತ್ತು. ಬೇರೆ ಎಲ್ಲಿಯೋ ಹುಟ್ಟದೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲೇ ದೈವಪ್ರಿಯರಾದ ದಂಪತಿಯ ಮೂಲಕವೇ ಈ ಜಗತ್ತಿಗೆ ಇಳಿದು ಬರಬೇಕಾದ್ರೆ ಆ ದಂಪತಿಯದ್ದು ಇನ್ನೆಂತಹ ಸಾಧನೆ ಇರಬೇಕು ಅಲ್ವಾ? ಮಹಾತ್ಮರು ಹುಟ್ಟಿದ ಕುಲ ಪವಿತ್ರ, ಹೆತ್ತ ತಾಯಿ ಧನ್ಯಳು, ಅವರನ್ನ ಹೊತ್ತ ದೇಶವೇ ಪುಣ್ಯ ಅನ್ನೋ ಪ್ರಾಚೀನ ನಾಡ್ನುಡಿ ಇದೆ. ಸ್ವಾಮಿ ವಿವೇಕಾನಂದರ ಹುಟ್ಟು ಹಾಗೂ ಬಾಲ್ಯ. ಸ್ವಾಮಿ ವಿವೇಕಾನಂದ ಭಾರತದ ಆಧ್ಯಾತ್ಮ ಲೋಕದ ಧ್ರುವತಾರೆ. ಇವರ ಹುಟ್ಟು ಹಾಗೂ ಬೆಳವಣಿಗೆ, ಬದುಕು, ಅದರ ತಿರುವುಗಳೇ ರೋಚಕ. ಅಂದಹಾಗೆ ಸ್ವಾಮಿ ವಿವೇಕಾನಂದರ ಜನನವಾಗಿದ್ದು ಬಂಗಾಳದ ಧಾರ್ಮಿಕ ಮತ್ತು ಆರ್ಥಿಕವಾಗಿ ಸಮರ್ಥವಾಗಿದ್ದ ಕುಟುಂಬದಲ್ಲಿ. ಹೌದು, ಆಗಿನ ಕಾಲದಲ್ಲಿ ಕಲ್ಕತ್ತಾದಲ್ಲಿ ಲಾಯರ್ ಆಗಿದ್ದ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿಯ ಪುತ್ರರಾಗಿ ಈ ದೈವಿ ಪುರುಷ ವಿವೇಕಾನಂದರ ಜನನವಾಗುತ್ತೆ. ಅಂದಹಾಗೆ ವಿಶ್ವನಾಥ ದತ್ತರಿಗೆ ಹೆಣ್ಣು ಮಕ್ಕಳಿದ್ರು ಕುಟುಂಬದ ಧಾರ್ಮಿಕ ಪರಂಪರೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಮಗನಿಗೋಸ್ಕರ ಹಾತೊರಿತಾ ಇರ್ತಾರೆ. ಹೀಗಾಗಿ ವಿಶ್ವನಾಥ ದತ್ತರ ಪತ್ನಿ ಕಾಶಿಯಲ್ಲಿದ್ದ ತಮ್ಮ ನೆಂಟರೊಬ್ಬರಿಗೆ ತಮ್ಮ ಪರವಾಗಿ ಅವರ ಮನೆ ದೇವರಾದ ಕಾಶಿಯಲ್ಲಿ ನೆಲೆಸಿರುವ ವೀರೇಶ್ವರನಿಗೆ ಹರಕೆ ಸಲ್ಲಿಸುವಂತೆ ಪತ್ರ ಬರೀತಾರೆ. ಅವರು ಅವರ ಮಾತನ್ನ ಒಪ್ಪಿ ಹರಕೆ ಸಲ್ಲಿಸ್ತಾರೆ. ಅದಾದ ಕೆಲ ದಿನಗಳಲ್ಲೇ ಭುವನೇಶ್ವರಿ ದೇವಿಯವರಿಗೆ ಒಂದಿನ ಕನಸಲ್ಲಿ ತೇಜೋಪುಂಜನಾದ ಶಿವ ಧ್ಯಾನಮಗ್ನ ಸ್ಥಿತಿಯಲ್ಲಿ ಇದ್ದಂಥ ಕನಸು ಬೀಳುತ್ತೆ. ಆ ಪರಶಿವನಿಂದ ಹೊರಹೊಮ್ಮಿದ ಕಾಂತಿ ಒಂದು ಮುದ್ದು ಮಗುವಿನ ರೂಪ ತಾಳಿ ಇನ್ನೇನು ಆ ತಾಯಿ ಹತ್ತಿರ ಬರಬೇಕು. ಅಷ್ಟರಲ್ಲಿ ಭುವನೇಶ್ವರಿ ದೇವಿ ಕನಸಿಂದ ಎಚ್ಚರಗೊಳ್ತಾರೆ. ಆ ಕನಸಲ್ಲಿ ಆದ ಆನಂದದ ಅನುಭವ ಭುವನೇಶ್ವರಿ ದೇವಿಯವರ ಹೃದಯವನ್ನ ತುಂಬಿತ್ತು. ಅದಾದ ಮೇಲಂತೂ ಭುವನೇಶ್ವರಿ ದೇವಿಯವರು ನನಗೆ ಶಿವಸಂಭೂತನಾದ ಮಗನೇ ಹುಟ್ಟುತ್ತಾನೆ ಅನ್ನೋ ಭಾವನೆಯಲ್ಲೇ ಇರ್ತಾರೆ. ಹೀಗೆ ಆ ದೈವಾಂಶ ಸಂಭೂತ ಧರೆಗಿಳಿಯುವ ಸಮಯ ಬಂದೇ ಬಿಡುತ್ತೆ.
1863 ಇಸವಿ ಜನವರಿ 12ನೇ ತಾರೀಕು ಸೋಮವಾರ ಅವತ್ತು. ಇನ್ನೇನು ಸೂರ್ಯೋದಯಕ್ಕೆ 6 ನಿಮಿಷ ಬಾಕಿ ಇತ್ತು. ಪುಷ್ಯ ಮಾಸದ ಸಪ್ತಮಿ ದಿನ. ಆವತ್ತು ಸಂಕ್ರಾಂತಿಯ ಪವಿತ್ರ ದಿನ ಕೂಡ. ಹೀಗಾಗಿ ಜನರೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧಿಯಾಗಿ ನಡೆದು ಬರ್ತಾ ಇದ್ರು. ಆ ಶುಭ ದಿನವೇ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯವರ ಮಗನಾಗಿ ನರೇಂದ್ರ ಜನಿಸಿದ್ರು. ವಿಶ್ವನಾಥ ದತ್ತರು ಆ ಮಗುವಿಗೆ ದುರ್ಗಾಚರಣ್ ಅಂತ ತಮ್ಮ ತಂದೆಯ ಹೆಸರನ್ನು ಇಡಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಮನೆ ದೇವರ ಕೃಪೆಯಿಂದ ಹುಟ್ಟಿದವರಲ್ವಾ, ಹಾಗಾಗಿ ವೀರೇಶ್ವರ ಅಂತ ಹೆಸರಿಡಲು ನಿರ್ಧರಿಸಿದ್ರು. ತಾಯಿ ಮಾತ್ರ ಮುದ್ದಿನಿಂದ ಮಗುವನ್ನ ಬಿಲೆ ಅಂತ ಕರೀತಾರೆ. ಮಗು ದೊಡ್ಡವನಾಗ್ತಾ ಆಗ್ತಾ ನರೇಂದ್ರ ಅಂತ ಕರೆಯಲ್ಪಡ್ತಾರೆ. ಸಣ್ಣ ವಯಸ್ಸಲ್ಲಿ ಯಾರೇ ಅವರನ್ನ ಕರೆದ್ರೂ ನರೇಂದ್ರ ಹಿಂಜರಿಯದೆ ಅವರ ಹತ್ರ ಹೋಗ್ತಾ ಇದ್ರು. ಅಕ್ಕಪಕ್ಕದ ಮನೆಯವರನ್ನೆಲ್ಲ ಅವರ ವಯಸ್ಸಿಗೆ ತಕ್ಕಂತೆ ಅಕ್ಕ, ಅಣ್ಣ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ ಮಾವ ಅಂತ ಸಂಬಂಧ ಪೋಣಿಸಿ ಕರೀತಾ ಇದ್ರು. ಅವ್ರ ಮಾತನ್ನ ಕೇಳಿದ್ರೆ ಸಾಕು ಜನರಿಗೆ ಏನೋ ಆನಂದ. ಅವರ ಮಾತನ್ನ ಕೇಳೋದಕ್ಕೋಸ್ಕರ ಹಲವರು ಅವರನ್ನ ನಿಲ್ಲಿಸಿ ಮಾತನಾಡಿಸ್ತಾ ಇದ್ರು. ಈ ಎಲ್ಲಾ ಕಾರಣಗಳಿಂದ ವಿವೇಕಾನಂದರ ವ್ಯಕ್ತಿತ್ವ ಪ್ರಸಿದ್ಧವಾಗ್ತಾ ಇತ್ತು. ಇನ್ನು ವಿವೇಕಾನಂದರ ಬಾಲ್ಯ ಸಂಗಾತಿಗಳೆಂದರೆ ಪ್ರಾಣಿ ಪಕ್ಷಿಗಳು. ಮನೆಯಲ್ಲಿದ್ದ ಹಸು, ಕರು ಕಂಡ್ರೆ ಅವರಿಗೆ ತುಂಬಾನೇ ಪ್ರೀತಿ. ಅವರ ಮನೆಯಲ್ಲಿ ಮಂಗ ಮತ್ತು ಕುರಿಮರಿ ಕೂಡ ಇತ್ತು. ಸಾಕುಮೊಲ, ನವಿಲು, ಪಾರಿವಾಳಗಳೊಂದಿಗೆ ಇವರ ಆಟ ಆಡ್ತಾ ಇದ್ರು. ನರೇಂದ್ರ ಚಿಕ್ಕವರಿದ್ದಾಗಿನಿಂದ ತನ್ನ ತಾಯಿ ಹತ್ರ ಸೀತಾರಾಮರ ಚರಿತ್ರೆಯನ್ನ ಕಥೆಯಾಗಿ ಕೇಳಿಸಿಕೊಂಡು ಬೆಳೆದವರು. ಶ್ರೀರಾಮಚಂದ್ರರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ರು ಇವರು. ಹೀಗೆ ಒಂದಿನ ಅವರ ಮನೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಅಂತ ದುಡ್ಡು ಕೊಡ್ತಾರೆ ಅಮ್ಮ. ಆದರೆ ಆ ದುಡ್ಡಲ್ಲಿ ನರೇಂದ್ರ ರಾಮ ಸೀತೆಯರ ಮೂರ್ತಿಯನ್ನ ತರ್ತಾರೆ. ಅದನ್ನ ತಮ್ಮ ರೂಮ್ನಲ್ಲಿ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಈ ನಡುವೆ ಅವರ ಮನೆಗೆ ಬರುವ ಸ್ನೇಹಿತನು ನರೇಂದ್ರರ ಪೂಜೆ ನೋಡಿ, ನೋಡು ನರೇನ್, ಮನುಷ್ಯನೇನೋ ಮದುವೆ ಆಗ್ತಾನೆ, ಬದುಕಲ್ಲಿ ಕಷ್ಟಗಳನ್ನ ಎದುರಿಸ್ತಾನೆ. ಆದರೆ ಮದುವೆಯಾಗಿದ್ದಕ್ಕೆ ಆ ದೇವರೇ ತಾಪತ್ರಯ ಪಡೋ ಹಾಗಾಯ್ತು. ರಾಮ ಮನುಷ್ಯರಂತೆ ಮದುವೆ ಆದ್ರು, ಕಷ್ಟ ಅನುಭವಿಸಿದ್ರು, ಅವರೆಂತ ದೇವರು ಅಂತ ಅಪಹಾಸ್ಯ ಮಾಡಿಬಿಡ್ತಾನೆ. ಈ ಬಗ್ಗೆ ಒಂದು ಕ್ಷಣ ಆಲೋಚಿಸಿದ ನರೇಂದ್ರ ಸೀತಾರಾಮರ ವಿಗ್ರಹವನ್ನ ಮನೆಯಿಂದ ಹೊರಗೆ ಹಾಕಿ ಅದರ ಜಾಗಕ್ಕೆ ಧ್ಯಾನದಲ್ಲಿ ಕೂತಿರುವ ಶಿವನ ಮುದ್ದಾದ ವಿಗ್ರಹವನ್ನ ತನ್ನ ರೂಮ್ಗೆ ತಂದಿಟ್ಟು ಪೂಜಿಸಲು ಶುರು ಮಾಡ್ತಾರೆ. ನಿರಂತರವಾಗಿ ಶಿವನನ್ನೇ ಪೂಜೆ ಮಾಡ್ತಾ ಆ ಶಿವನ ರೀತಿ ತಾವು ಕೂಡ ಧ್ಯಾನಕ್ಕೆ ಕೂತು ಬಿಡ್ತಿದ್ರು. ಹೀಗೆ ಧ್ಯಾನಕ್ಕೆ ಕೂತಾಗಲೆಲ್ಲ ಬಾಹ್ಯ ಪ್ರಪಂಚದ ಪ್ರಜ್ಞೆ ಅವರಿಗಿರ್ತಾನೆ ಇರಲಿಲ್ಲ. ಅದೊಮ್ಮೆ ನರೇಂದ್ರ ಹೀಗೆ ಧ್ಯಾನಕ್ಕೆ ಜಾರಿದ್ರು. ಮನೆಯಲ್ಲಿದ್ದವರೆಲ್ಲ ನರೇಂದ್ರ ಊಟಕ್ಕೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಅವರಿಗಾಗಿ ಕಾಯ್ತಾನೆ ಇದ್ರು. ಎಷ್ಟೇ ಹೊತ್ತು ಕಾದ್ರೂ ನರೇಂದ್ರ ಬರೋದೇ ಇಲ್ಲ. ನರೇಂದ್ರನನ್ನ ಕುಟುಂಬಸ್ಥರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡಿ ನರೇಂದ್ರರ ರೂಮಿಗೆ ಹೋಗಿ ನೋಡಿದ್ರೆ ಅವರು ಅಲ್ಲಿ ಧ್ಯಾನ ಮಗ್ನ ಸ್ಥಿತಿಯಲ್ಲಿ ಕೂತಿರ್ತಾರೆ. ಮನೆಯವರೆಲ್ಲ ಸೇರಿ ಅವರನ್ನ ಎಚ್ಚರಿಸೋದ್ರಲ್ಲಿ ಸಾಕಾಗಿ ಹೋಗುತ್ತೆ. ಅಲ್ಲಿಂದ ನರೇಂದ್ರರ ಧ್ಯಾನದ ಮೊದಲನೇ ಹಂತ ಪ್ರಾರಂಭವಾಗುತ್ತೆ. ಹುಡುಗರನ್ನ ಜೊತೆ ಮಾಡಿಕೊಂಡು ಆಟಕ್ಕೆ ಹೋಗುವಾಗಲಂತೂ ದೇವರು, ಪೂಜೆ, ಭಜನೆ, ಧ್ಯಾನವನ್ನೇ ಮಾಡ್ಕೊಂಡಿರ್ತಾ ಇದ್ರು ನರೇಂದ್ರ. ಉಳಿದ ಮಕ್ಕಳೆಲ್ಲ ಆಟಕ್ಕೋಸ್ಕರ ಧ್ಯಾನದ ಸ್ಥಿತಿಯಲ್ಲೇ ಕೂತ್ರೆ ಇವರು ನಿಜವಾದ ಧ್ಯಾನದಲ್ಲಿ ಮಗ್ನರಾಗಿ ಸುತ್ತಮುತ್ತಲಿನ ಪ್ರಪಂಚವನ್ನೇ ಸಂಪೂರ್ಣವಾಗಿ ಮರೆತು ಬಿಡ್ತಾ ಇದ್ರು. ಒಂದು ದಿನ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ. ಆಟಕ್ಕೆ ಹೋದ ನರೇಂದ್ರ ಧ್ಯಾನಸ್ಥರಾಗಿ ಒಂದು ಕಡೆ ಕೂತು ಬಿಟ್ಟಿದ್ರು. ಆಗ ಯಾವುದೋ ಒಂದು ಮೂಲೆಯಿಂದ ಹೆಡೆ ಎತ್ಕೊಂಡು ಹಾವು ಬರ್ತಾ ಇತ್ತು. ಅದನ್ನು ನೋಡಿದ ಹುಡುಗರೆಲ್ಲ ಹಾವು ಹಾವು ಅಂತ ಕಿರ್ಚಾಡಿಕೊಂಡು ಓಡಿ ಹೋಗಿದ್ರು. ನರೇಂದ್ರರಿಗೆ ಇದು ಯಾವುದರ ಅರಿವೇ ಇರಲಿಲ್ಲ. ಅವರು ದೀರ್ಘ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಆದರೆ ಅವರಲ್ಲಿ ಒಬ್ಬ ಧೈರ್ಯಶಾಲಿ ಹುಡುಗ ನರೇಂದ್ರರ ಹತ್ತಿರ ಬಂದು, ಹಾವು ಬರ್ತಾ ಇದೆ, ಎದ್ದು ಓಡು ಅಂತ ನರೇಂದ್ರರ ಮೈಯನ್ನು ಮುಟ್ಟಿ ಎಚ್ಚರಿಸೋ ಪ್ರಯತ್ನ ಮಾಡಿದ್ದ. ಆದರೆ ನರೇಂದ್ರ ಸ್ವಲ್ಪನೂ ಅಲುಗಾಡಲೇ ಇಲ್ಲ. ಅಲ್ಲಿ ಎಡೆ ಎತ್ತಿದ ಹಾವು ನರೇಂದ್ರರನ್ನ ಸುತ್ತು ಹಾಕ್ತಾ ಇತ್ತು. ಆದರೂ ನರೇಂದ್ರ ಕಣ್ಣು ಬಿಡಲೇ ಇಲ್ಲ. ಯಾಕಂದ್ರೆ ಅವರಿಗೆ ಅದರ ಪರಿವೇ ಇರಲಿಲ್ಲ. ನರೇಂದ್ರರನ್ನ ಸುತ್ತು ಹಾಕಿದ ಹಾವು ಅವರಿಗೆ ಯಾವ ಅಪಾಯವನ್ನು ಮಾಡದೆ ಹೊರಟು ಹೋಯ್ತು. ಜೊತೆಯಲ್ಲಿದ್ದ ಹುಡುಗರೆಲ್ಲ ಹಾವು ಹೋದ ಮೇಲೆ ನರೇಂದ್ರರ ಹತ್ತಿರ ಬಂದು, ಯಾಕೆ ಹಾವು ಬಂದ್ರು ನೀನು ಎದ್ದೇಳಲೇ ಇಲ್ಲ ಅಂತ ಕೇಳಿದ್ರು. ಆಗ ನರೇಂದ್ರ, ನನ್ನ ಮನಸ್ಸು ಅವರ್ಣನೀಯ ಆನಂದದಲ್ಲಿ ತೇಲ್ತಾ ಇತ್ತು, ನನಗೆ ಎಚ್ಚರನೇ ಆಗಲಿಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಟ್ರು. ಚಿಕ್ಕವರಿದ್ದಾಗ ನರೇಂದ್ರರಿಗೆ ಸಾಧು ಸಂತರನ್ನ ಕಂಡ್ರೆ ತುಂಬಾನೇ ಪ್ರೀತಿ. ಅವ್ರು ಏನೇ ಕೇಳಿದ್ರು ಇಲ್ಲ ಅನ್ನದೆ ಅವರಿಗೆ ಕೊಟ್ಟು ಬಿಡ್ತಾ ಇದ್ರು. ನರೇಂದ್ರ ತಮ್ಮ ಸ್ನೇಹಿತರ ಹತ್ರ ಕೈಯಲ್ಲಿರುವ ಒಂದು ಸಣ್ಣ ರೇಖೆಯನ್ನು ತೋರಿಸಿ, ನಾನು ಸನ್ಯಾಸಿಯಾಗ್ತೀನಿ ಅಂತಾನೆ ಹೇಳಿಕೊಂಡು ಓಡಾಡ್ತಾ ಇದ್ರು.
ಆ ಸಣ್ಣ ವಯಸ್ಸಿನಲ್ಲೇ ಅವರಿಗೆ ಆ ತ್ಯಾಗ ಜೀವನದ ಮೇಲೆ ಎಂಥ ಆಸಕ್ತಿ ಇತ್ತು ನೋಡಿ. ಅವರಿಗೆ ಪಾಕಶಾಸ್ತ್ರ ಅಂದ್ರೆ ತುಂಬಾನೇ ಇಷ್ಟ. ಹೊಸ ಹೊಸ ಅಡುಗೆಗಳನ್ನ ಮಾಡೋದ್ರಲ್ಲಿ ಉತ್ಸುಕರಾಗಿದ್ರು. ಹುಡುಗರನ್ನೆಲ್ಲ ಸೇರಿಸಿ ಹಣ ಹೊಂದಿಸಿಕೊಂಡು ಅಡಿಗೆ ಸಾಮಾನನ್ನ ತರ್ತಾ ಇದ್ರು. ಅದರಲ್ಲಿ ನರೇಂದ್ರ ಬಹುಪಾಲು ಸಾಮಗ್ರಿಗಳನ್ನ ತರೋದಲ್ಲದೆ ತಾವೇ ಖುದ್ದಾಗಿ ಕೂತು ರುಚಿ ರುಚಿಯಾದ ಅಡುಗೆ ಮಾಡಿ ಹುಡುಗರಿಗೆಲ್ಲ ಬಡಿಸ್ತಾ ಇದ್ರು. ದೊಡ್ಡವರಾಗ್ತಾ ಆಗ್ತಾ ನರೇಂದ್ರರಿಗೆ ಹೆಚ್ಚು ಹೆಚ್ಚು ವಿಚಾರ ಪ್ರಚೋದಿಸುವಂಥ ಪುಸ್ತಕಗಳ ಮೇಲೆ ಆಕರ್ಷಣೆ ಬರುತ್ತೆ. ಓದುವುದೇ ಹವ್ಯಾಸವಾಗಿ ಬಿಟ್ಟಿತ್ತು. ವಿದ್ವಾಂಸರುಗಳ ಜೊತೆ ಉಪನ್ಯಾಸಗಳು ಎಲ್ಲೇ ಇದ್ರೂ ತಪ್ಪದೆ ಪಾಲ್ಗೊಳ್ತಾ ಇದ್ರು. ಅವರು ಹೇಳಿದ್ದನ್ನೆಲ್ಲ ಚೆನ್ನಾಗಿ ಗ್ರಹಿಸಿ ತನ್ನದೇ ಆದ ವಿಮರ್ಶೆಯನ್ನ ಕೂಡ ಕೊಡ್ತಾ ಇದ್ರು. ಆ ಬಾಲ್ಯದಲ್ಲಾಗಲೇ ಪುಸ್ತಕಗಳ ಹುಚ್ಚು ಅವರಿಗೆ ತುಂಬಾನೇ ಇತ್ತು. ಅವುಗಳನ್ನೆಲ್ಲ ಓದಿ ವಿಷಯ ಸಂಗ್ರಹಿಸೋದು ಅಂದ್ರೆ ಅವರಿಗೆ ಏನೋ ಆನಂದ. ನರೇಂದ್ರರ ಬುದ್ಧಿಶಕ್ತಿ ವಿದ್ಯುತ್ ವೇಗದಲ್ಲಿ ಸಂಚರಿಸ್ತಾ ಇತ್ತು. ಅವರಿಗೆ ಯಾವುದೇ ವಿಚಾರವಾಗ್ಲಿ ಸ್ವಲ್ಪ ಹೇಳುವಷ್ಟರಲ್ಲಿ ಅದರ ಮುಂದಿನದನ್ನು ಗ್ರಹಿಸಿ ಹೇಳಿಬಿಡುವಂತ ಸಾಮರ್ಥ್ಯ ಅವರದ್ದು.